ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕ ಗಣೇಶ್ ಪ್ರಸಾದ್ ಗುದ್ದಲಿ ಪೂಜೆ. ತಾಲೂಕಿನ ಚಿಕ್ಕಾಟಿ, ಚನ್ನವಡಯನಪುರ, ಕೋಟೆಗೆರೆ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ತಾಲೂಕಿನ ಅಭಿವೃದ್ಧಿಗೆ ಗ್ಯಾರಂಟಿ ಯೋಜನೆ ನಡುವೆ 100 ಕೋಟಿಗೂ ಹೆಚ್ಚು ಅನುದಾನ ತಂದಿದ್ದೇವೆ ಎಂದ ಶಾಸಕ ಗಣೇಶ್ ಪ್ರಸಾದ್. ಈ ಸಂದರ್ಭದಲ್ಲಿ ಮುನಿರಾಜು ರಂಗುಪುರ, ನಾಗರಾಜು ಮಹೇಶ್ ರಾಘವಾಪುರ, ಜೈರಾಮ್, ಬಸವರಾಜು ಮಹೇಶ್ ಭವ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್, ನಿರ್ಮಿತ ಕೇಂದ್ರದ ಋಷಭೇಂದ್ರ, ಶ್ರೀಕಾಂತ್, ಇಒ ಷಣ್ಮುಖ ಮತ್ತಿತರರಿದ್ದರು. ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್.ಎಂ. ಗಣೇಶ್ ಪ್ರಸಾದ್ ಸರ್ ಅವರಿಗೆ ನಮ್ಮ ಚನ್ನವಡಯನಪುರ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಬಂದಿದ್ದೀವಿ. ಇವತ್ತು ಅದೇ ರೀತಿ ಚನ್ನವಡಯನಪುರದಲ್ಲಿ SCP ಗ್ರಾಂಟಲ್ಲಿ ಇಲ್ಲಿ ರಸ್ತೆಗೆ ಇವತ್ತು ಒಂದು 20 ಲಕ್ಷ ಅನುದಾನ ಹಾಕಿದ್ವಿ. ಅದನ್ನು ಗುದ್ಲಿ ಪೂಜೆ ಮಾಡಿದ್ವಿ. ಮುಂದೆ ಕೋಟೆಕೆರೆಯಲ್ಲೂ ಕೂಡ ಗುದ್ಲಿ ಪೂಜೆ ಮಾಡೋಕ್ಕೆ ಹೋಗ್ತಿದ್ದೀವಿ. ಏನು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಗ್ರಾಮಗಳಲ್ಲೂ ರಸ್ತೆ ಮಾಡಿಸುವಂಥ ವಿಚಾರದಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಆಸಕ್ತಿ ವಹಿಸಿ ಇವತ್ತು ಜನರಲ್ ರೋಡ್ಸ್ ಕೂಡ ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 25 ಕೋಟಿ ಏನು ನಮ್ಮ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದು, ಅದರಲ್ಲಿ ಜನರಲ್ ರೋಡ್ಸ್ ಅಂದರೆ ಬರ್ತಕ್ಕಂಥ ಗ್ರಾಮಗಳಲ್ಲಿ ಈಗ SCP TSP ಆಗೋಂಥ ರಸ್ತೆಗಳು ಆಗ್ತಿದೆ. ಆಗಿರೋ ಕೆಲವು ಆಗಿದೆ, ಕೆಲವು ಆಗಬೇಕಾಗಿದೆ. ಅದೇ ಜನರಲ್ ರೋಡ್ಸ್ ಎಲ್ಲೆಲ್ಲ ಆಗಿಲ್ಲ ಅಲ್ಲಿ ಈಗ ಜನರಲ್ ರೋಡ್ಸ್ ಅಂದರೆ ಉಪ್ಪಾರು, ಕುರುಬರು, ಲಿಂಗಾಯತರು, ಕುಂಬಾರು ಎಲ್ಲ ಜಾಗಗಳಲ್ಲಿ ಇವತ್ತು ರೋಡ್ 25 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡೋಕ್ಕೆ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ. ಅದರಂತೆ ಇವತ್ತು ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿರೋ ಅದು ಗುದ್ಲಿ ಪೂಜೆಗಳು ಮಾಡ್ತಿದ್ದೀವಿ. ಇವತ್ತು ಅದನ್ನ ಚಿಕ್ಕಾಟಿ ಗ್ರಾಮದಲ್ಲಿ ಮಾಡಿದ್ವಿ. ಜೊತೆಗೆ ಚಿಕ್ಕಾಟಿಲಿ ನವೀಕೃತಗೊಂಡ ಒಂದು ಹೊಸ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ, ರಿನೋವೇಟ್ ಆಗಿರೋವಂಥದ್ದು. ಅದೇ ರೀತಿ ಇವತ್ತು ಏನು SCP ಅನುದಾನದಲ್ಲೂ ಅನುದಾನ ಬರ್ತಿದೆ. ಏನು ವಿರೋಧ ಪಕ್ಷದವರು ಟೀಕೆ ಮಾಡ್ತಿರೋ ಸರ್ಕಾರದಲ್ಲಿ ಹಣಕಾಸಿಲ್ಲ, ದುಡ್ಡು ಬರ್ತಿಲ್ಲ ಅಂತ, ಅದು ಖಂಡಿತ ಸುಳ್ಳು. ಈಗಾಗಲೇ ಸಾಕಷ್ಟು ಯೋಜನೆಗಳನ್ನ ನಾವು ಈ ತಾಲೂಕಿಗೆ ತಂದಿದ್ದೀವಿ. ನಾನು ಶಾಸಕನಾದ್ಮೇಲಿಂದ ನಾನು ಸಾಕಷ್ಟು ಅನುದಾನ 100 ಕೋಟಿ 10 ಕೋಟಿ ಅನುದಾನ ತಂದು ಕೆಲಸ ಮಾಡ್ತಿದ್ದೀವಿ. ಇವಾಗ ನಮ್ಮ ಇಲ್ಲಿ ಬಂದ ಮೇಲೆ ತಿಳಿದಂಥ ವಿಚಾರ ಏನು ಅಂದರೆ ಅಧಿಕಾರಿಗಳಿಂದ ನಮ್ಮ ಗುಂಡ್ಲುಪೇಟೆಗೆ ಒಂದು ಹಾಸ್ಟೆಲ್ ಕೂಡ ಸ್ಯಾಂಕ್ಷನ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ ಕೂಡ ಸ್ಯಾಂಕ್ಷನ್, ಹೊಸ ಕಟ್ಟಡ, ಅದು ಕೂಡ ಅತಿ ಶೀಘ್ರದಲ್ಲಿ ಗುದ್ಲಿ ಪೂಜೆ.